ಇಳಕಲ್ ವರದಿ ತುಂಬಾ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸುವರ್ಣ ಸಂಭ್ರಮ. ಇಳಕಲ್ ತಾಲೂಕಿನ ತುಂಬಾ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 50ನೇ ವರ್ಷದ ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಹುನಗುಂದ ಮತಕ್ಷೇತ್ರದ ಶಾಸಕ ಡಾ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ವಿಜಯಾನಂದ್ ಕಾಶಪ್ಪನವರ್, ಹುನಗುಂದ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಸಹಕಾರಿ ಸಂಘಗಳ ಪೈಕಿ ತುಂಬಾ ಗ್ರಾಮದ ಸಂಘವು ಪ್ರಥಮ ಸ್ಥಾನದಲ್ಲಿದೆ ಎಂದು ಶ್ಲಾಘಿಸಿದರು. ಸಂಘದ ಅಧ್ಯಕ್ಷರಾದ ಬಸವರಾಜ ಜಾಲಿಹಾಳ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಗ್ರಾಮಸ್ಥರ ಮತ್ತು ಷೇರುದಾರರ ಸಹಕಾರದಿಂದ ಸಂಘವು ಇಂದು ಸುವರ್ಣ ಮಹೋತ್ಸವದ ಹಂತಕ್ಕೆ ತಲುಪಿದೆ. ಶಾಸಕರ ಬೆಂಬಲದಿಂದ ರೈತರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಪಿಕೆಪಿಎಸ್ ಅಧ್ಯಕ್ಷರನ್ನು ವೇದಿಕೆ ಮೇಲೆ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಆಮದಿಹಾಳ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಂತೇಶ್ ನರಗುಂದ, ವಿಶ್ವನಾಥ್ ಪಾಟೀಲ್ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ಭೀಮನಗೌಡ ಗೌಡರ್, ನಿರ್ದೇಶಕರಾದ ಹುಚ್ಚಪ್ಪ ಐಹೊಳ್ಳಿ, ಸೋಮಪ್ಪ ಅಂಗಡಿ, ಶರಣಗೌಡ ಪಾಟೀಲ್ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮತ್ತು ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಶಿವಕುಮಾರ್ ಕೆಂಬಾವಿ, ಹಿರೇಮಠ್, ಪ್ರಜಾಪವ ಟಿವಿ, ಇಳಕಲ್. ಸಮಯ ಬಹಳ ಆಗೈತಿ. ಹೆಣ್ಮಕ್ಳು ಖಾಲಿ ಮಾಡ್ಯಾರ, ಹೆಣ್ಮಕ್ಳು ಸಣ್ಣ ಖಾಲಿ ಮಾಡಾಕತ್ತಾರ. ಯಾಕೋ ಸ್ವಲ್ಪ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಅದಾರ. ಎಲ್ಲ ಇಳಕಲ್ ಹುನಗುಂದ ತಾಲೂಕಿನ ನಮ್ಮ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಎಲ್ಲ ಉಪಸ್ಥಿತಿರುವಂತ ಅಭಿಮಾನಿಗಳ, ಇವತ್ತು ತುಂಬದ ಗ್ರಾಮದ ಇತಿಹಾಸದಲ್ಲೇ ಇವತ್ತು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ 50 ವರ್ಷಗಳ ತುಂಬಿ ಇವತ್ತು 50 ವರ್ಷದ ಈ ಸುವರ್ಣ ಮಹೋತ್ಸವದ ಸುವಾಸಗಳನ್ನು ನಾನು ಮತ್ತೆ ಮೊದಲದು ಎಲ್ಲರಿಗೂ ಕೊಡೋಕೆ ಇಚ್ಛೆ ಪಡ್ತೀನಿ. ಕಳೆದ 50 ವರ್ಷಗಳಿಂದ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದಲ್ಲಿ ಎಲ್ಲ ರೈತರನ್ನು ಒಳಗೊಂಡಂತೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಇವತ್ತು ಸಹಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದ ಏಳಿಗೆಗಾಗಿ ಇವತ್ತು ತುಂಬಾ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಸ್ಮರಿಸಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಇದರಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಈ ಸಂಸ್ಥೆಯನ್ನ ಒಂದು ಸುಗಮ ರೀತಿಯಲ್ಲಿ ರೈತರಿಗೆ ಇವತ್ತು ಸಹಕಾರಾತ್ಮಕವಾಗಿ, ಯಾಕಂದ್ರೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂದ್ರೆ ನಮ್ಮ ರೈತರಿಗಾಗಿ ಬೆನ್ನೆಲುಬಿದ್ದಂತೆ. ಯಾಕಂದ್ರೆ ರೈತರಿಗೆ ಇವತ್ತು ಬೆಳೆ ಸಾಲ ಇರ್ಬೋದು, ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು, ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಅನೇಕ ಸವಲತ್ತುಗಳನ್ನ ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನ ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನ ಕಂಡು ರೈತರಿಗೆ ಒಂದು ಬೆನ್ನೆಲುಬಾಗುವಷ್ಟರ ರೈತರ ಒಂದು